ದಿನದಿಂದ ದಿನಕ್ಕೆ ಬೆಂಗಳೂರಲ್ಲಿ ಡೆಂಘಿ ಪ್ರಕರಣಗಳು ಏರಿಕೆ ಆಗ್ತಾಲೇ ಇದೆ. ಈ ನಡುವೆ ಆತಂಕಕಾರಿ ಸುದ್ದಿಯೊಂದು ಬಯಲಾಗಿದೆ. ಬೆಂಗಳೂರಲ್ಲಿ ಪತ್ತೆಯಾಗ್ತಾ ಇರುವ ಬಹುತೇಕ ಡೆಂಘಿ ಕೇಸ್ ನಗರದ ಅಪಾರ್ಟ್ಮೆಂಟ್ಗಳಲ್ಲಿ ದಾಖಲಾಗ್ತಾ ಇದೆಯಂತೆ. ಈ ಮೂಲಕ ಸಮುದಾಯಕ್ಕೆ ಡೆಂಘಿ ಹರಡಿರೋ ಬಗ್ಗೆ ಪಾಲಿಕೆ ಆತಂಕ ವ್ಯಕ್ತಪಡಿಸಿದೆ. ಬೆಂಗಳೂರಲ್ಲಿ ಡೆಡ್ಲಿ ಡೆಂಘಿ ಸ್ಫೋಟ, ನಗರದ ಅಪಾರ್ಟ್ಮೆಂಟ್ಗಳಲ್ಲಿ ಕೇಸ್ ಹೆಚ್ಚಳ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಬೆಂಗಳೂರಲ್ಲಿ ದಾಖಲಾಗ್ತಾ ಇದೆ. ಡೆಂಗಿಗೆ ಬೆಂಗಳೂರು ಹಾಟ್ಸ್ಪಾಟ್ ಆಗ್ತಾ ಇದೆ. ಸದ್ಯ ಬೆಂಗಳೂರಲ್ಲಿ 4,000ಕ್ಕೂ ಅಧಿಕ ಡೆಂಗಿ ಕೇಸ್ಗಳು ಇದೆ. ಈವರೆಗೆ ಬೆಂಗಳೂರಲ್ಲಿ ಒಟ್ಟು 3 ಡೆಂಗಿ ಬಾಧಿಸಿ ಸಾವನ್ನಪ್ಪಿರುವ ಬಗ್ಗೆ ಪಾಲಿಕೆ ಖಚಿತಪಡಿಸಿದೆ. ಇದರ ನಡುವೆ ಮತ್ತೊಂದು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದ್ದು ಬೆಂಗಳೂರಿಗರನ್ನ ಆತಂಕಕ್ಕೆ ದೂಡಿದೆ. ಡೆಂಗಿ ಜಾಗೃತಿ ಹಾಗೂ ಲಾರ್ವಾ ನಾಶಕ್ಕಾಗಿ ಪಾಲಿಕೆ ನಡೆಸಿದ ಮನೆ ಸರ್ವೆಯಲ್ಲಿ ಇದು ಗೊತ್ತಾಗಿದ್ದು, ಡೆಂಗಿ ನಗರದಲ್ಲಿ ಕಮ್ಯುನಿಟಿ ಸ್ಪ್ರೆಡ್ ಆಗಿರುವ ಆತಂಕವನ್ನ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ. ಈಗ ಇದು ನಾನು ಹೇಳಿದಂಗೆ ದಿಸ್ ಈಸ್ ಮಾಸ್ಕಿಟೋ ವಿಚ್ ರೋಮ್ಸ್ ಬ್ರೀಡ್ಸ್ ಇನ್ ರಿಲೇಟಿವ್ಲಿ ಕ್ಲೀನ್ ಡ್ರಿಂಕಿಂಗ್ ವಾಟರ್. ಅಂಡ್ ನಮ್ದು ಏನು ಈ 4,000 ಆಡ್ ಕೇಸಸ್ ನಾವೇನು ಅನಾಲಿಸಿಸ್ ಮಾಡ್ತಿದ್ದೀವಿ. Majority of cases are found in the houses or in the economic strata of the society where they are having what you can say more opportunity for having a relatively clean stagnant water. ಅಂತ ಕಡೆ ಜಾಸ್ತಿ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಜಾಸ್ತಿ ಸರ್, ಯಾಕಂದ್ರೆ ಕಟ್ಟಡಗಳು ರೈಟ್ ಅದು ಅಪಾರ್ಟ್ಮೆಂಟು, ಅದರಲ್ಲಿ ಈ ಹೌಸಿಂಗ್ ಪ್ಲಾಂಟ್ ಹೋಸ್ಟ್ ಮಾಡಿರ್ತಾರೆ ಮನೆಯಲ್ಲಿ, ಅದರಲ್ಲಿ ವಾಟ್ ಯು ಕ್ಯಾನ್ ಸೇ ಎಲ್ಲೆಲ್ಲಿ ಈ ನಿಮ್ದು ಕ್ಲೀನ್ ವಾಟರ್ ಕ್ಯಾನ್ಸಿ ಸಂಗ್ರಹಣೆ ಆಗಿರುವಂತ ಸಾಧ್ಯ ಇರುತ್ತದೆ, ಅಲ್ಲಿ ಬ್ರೀಡಿಂಗ್ ಸೈಡ್ ಜಾಸ್ತಿ. ಬಿಬಿಎಂಪಿಯ ಮನೆ ಸರ್ವೆಯಲ್ಲಿ ಆತಂಕಕಾರಿ ಮಾಹಿತಿ ಬಯಲಾಗಿದೆ. ನಗರದಲ್ಲಿ ದಾಖಲಾಗ್ತಾ ಇರುವ 100 ಪ್ರಕರಣಗಳ ಪೈಕಿ 75 ಪ್ರಕರಣಗಳು ಅಪಾರ್ಟ್ಮೆಂಟ್ಗಳಲ್ಲಿ ದಾಖಲಾಗ್ತಾ ಇದೆಯಂತೆ. ಸ್ಲಂ ಪ್ರದೇಶಗಳಿಗಿಂತ ಹೆಚ್ಚಿನ ಪ್ರಕರಣಗಳು ಬಹು ಐಷಾರಾಮಿ ಅಪಾರ್ಟ್ಮೆಂಟ್ಗಳಲ್ಲಿ ಪತ್ತೆಯಾಗ್ತಾ ಇದೆ. ಬಾನೆತ್ತರದ ಕಟ್ಟಡಗಳೇ ಡೆಂಗಿ ಸೊಳ್ಳೆಗಳು ಸಂತಾನೋತ್ಪತ್ತಿಯಾಗಿ ಆಯ್ದುಕೊಳ್ತಿದೆ ಎಂದು ಪಾಲಿಕೆ ಸರ್ವೆಯಲ್ಲಿ ಗೊತ್ತಾಗ್ತಾ ಇದೆ. ಸದ್ಯ ಬೆಂಗಳೂರಲ್ಲಿ ದಾಖಲಾಗಿರುವ 4,300ಕ್ಕೂ ಅಧಿಕ ಡೆಂಗಿ ಕೇಸ್ಗಳ ಪೈಕಿ 75ರಷ್ಟು ಪ್ರಕರಣಗಳು ಅಪಾರ್ಟ್ಮೆಂಟ್ ನಿವಾಸಿಗಳಲ್ಲಿಯೇ ಕಾಣಿಸಿಕೊಳ್ತಿದ್ದಾರೆ. ಹೀಗಾಗಿ ಅಪಾರ್ಟ್ಮೆಂಟ್ಗಳಲ್ಲಿ ವಿಶೇಷ ಜಾಗೃತಿ ಕಾರ್ಯಕ್ರಮಕ್ಕೆ ಮುಂದಾಗ್ತಾ ಇದೆ ಬಿಬಿಎಂಪಿ. ಇದು ಡೆಂಗು ಜ್ವರ ಸ್ಪ್ರೆಡ್ ಆಗೋದು ಬೈ ದ ಬೈಟ್ ಆಫ್ ಫಿಮೇಲ್ ಅನೋಫಿಲಸ್ ಮಾಸ್ಕಿಟೋ. ಇದು ಮಾಸ್ಕಿಟೋ ಬ್ರೀಡ್ ಆಗೋದು ಆರ್ಟಿಫಿಷಿಯಲ್ ಕಲೆಕ್ಷನ್ ಆಫ್ ವಾಟರ್. ಎಲ್ಲಾದ್ರೂ ವಾಟರ್ ಕಲೆಕ್ಷನ್ ಇತ್ತಂದ್ರೆ ಇಟ್ ಕುಡ್ ಬಿ ಎನಿಥಿಂಗ್, ಫ್ಲವರ್ ಪಾಟ್ಸ್ ಇರ್ಬೋದು, ಎನಿ ಆರ್ಟಿಫಿಷಿಯಲ್ ಕಲೆಕ್ಷನ್ ಇರ್ಬೋದು, ಇವನ್ ಕೊಕೊನಟ್ ಶೆಲ್ಸ್ ಹಾಗೆ ಇತ್ತಂದ್ರೆ ಅದ್ರಲ್ಲಿ ವಾಟರ್ ಕಲೆಕ್ಷನ್ ಆಗಿದ್ರೆ ಅಂತ ವಾಟರ್ ಅಲ್ಲಿ ಈ ಮಾಸ್ಕಿಟೋ ಲಾರ್ವೆನ ಪ್ರೊಡ್ಯೂಸ್ ಮಾಡುತ್ತೆ, ಅಲ್ಲಿ ಗ್ರೋ ಆಗುತ್ತೆ. So wherever there is artificial collection of water, it is a potential threat for Aedes aegypti mosquito. So ಅದಕ್ಕೆ ನಾವು ಕ್ಲೆನ್ಲಿನೆಸ್ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ಮನೆಯಲ್ಲೂ ಅಷ್ಟೇ, ಮನೆ ಸುತ್ತಮುತ್ತನೂ ಅಷ್ಟೇ, ಎಲ್ಲೂ ಆಗಲಿ ವಾಟರ್ ಕ್ಲಾಗಿಂಗ್ ಆಗಬಾರ್ದು. ಎಲ್ಲೇ ಆಗಲಿ ವಾಟರ್ ಕಲೆಕ್ಷನ್ ನಾವು ಆದಷ್ಟು ಎನ್ಕರೇಜ್ ಮಾಡಬಾರ್ದು, ಎಸ್ಪೆಷಲಿ ಈ ಸೀಸನ್ ಅಲ್ಲಿ. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ಸ್ ಫಾರ್ ಸ್ಪ್ರೆಡಿಂಗ್ ಆಫ್ ಮಾಸ್ಕಿಟೋ. ಇದು ಬೆಂಗಳೂರಲ್ಲಿ ಡೆಡ್ಲಿ ಡೆಂಗಿ ಜ್ವರ ಸಮುದಾಯಕ್ಕೆ ಹರಡಿದೆಯಾ ಎನ್ನುವ ಆತಂಕ ಸರ್ವೆ ಸಾಮಾನ್ಯವಾಗಿ ಮೂಡಿಸಿದೆ. ಕೊಳಗೇರಿ ಪ್ರದೇಶಗಳಿಗಿಂತ ಬಾನೆತ್ತರದ ಕಟ್ಟಡಗಳು ಇರುವ ಅಪಾರ್ಟ್ಮೆಂಟ್ಗಳಲ್ಲಿ ಹೆಚ್ಚಿದೆ ಡೆಂಗಿ ಜ್ವರ ಪತ್ತೆಯಾಗ್ತಾ ಇದೆ. ಆದರೆ ಇದರಿಂದ ಆತಂಕ ಪಡೋ ಅಗತ್ಯವಿಲ್ಲ ಎನ್ನುತ್ತಿದ್ದಾರೆ ವೈದ್ಯರು. ಡೆಂಗಿ ಒಂದು ಸಾಂಕ್ರಾಮಿಕ ಸೋಂಕಲ್ಲ, ಮನುಷ್ಯರಿಂದ ಮನುಷ್ಯರಿಗೆ ಹರಡೋದಿಲ್ಲ. ಆದರೆ ಅಪಾರ್ಟ್ಮೆಂಟ್ಗಳಲ್ಲಿ ನೀರು ನಿಲ್ಲುವ ಜಾಗದಲ್ಲಿ ಲಾರ್ವಾ ಉತ್ಪತ್ತಿಗೊಂಡು ಡೆಂಗಿ ಏರಿಕೆ ಆಗ್ತಾ ಇದೆ. ಜನ ಎಚ್ಚರಿಕೆ ವಹಿಸುವುದೊಂದೇ ಇದನ್ನ ತಡೆಗಟ್ಟಲು ಮಾರ್ಗ ಎನ್ನುತ್ತಿದ್ದಾರೆ ವೈದ್ಯರು. ಸದ್ಯ ಬೆಂಗಳೂರು ನಗರದಲ್ಲಿ ಬರೋಬ್ಬರಿ 17 ಲಕ್ಷ ಮನೆಗೆ ತೆರಳಿ ಪಾಲಿಕೆ ಸಿಬ್ಬಂದಿಗಳು ಸರ್ವೆ ಮಾಡುತ್ತಿದ್ದಾರೆ. ಅಲ್ಲದೆ ಬರೋಬ್ಬರಿ 60,000ಕ್ಕೂ ಅಧಿಕ ಲಾರ್ವಾ ಸ್ಪಾಟ್ಗಳನ್ನು ಕೂಡ ನಾಶ ಮಾಡಿದ್ದಾರೆ. ಆದಾಗ್ಯೂ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಕೇಸ್ಗಳು ಏರಿಕೆ ಆಗ್ತಾ ಇದೆ. ಫಾಗಿಂಗ್, ಸೊಳ್ಳೆ ಔಷಧಿ ಸಿಂಪಡಣೆಯೂ ಕೂಡ ಸಮರೋಪಾದಿಯಲ್ಲಿ ನಡೀತಾ ಇದೆ. ಅಷ್ಟಾಗಿಯೂ ಅಪಾರ್ಟ್ಮೆಂಟ್ ನಿವಾಸಿಗಳಲ್ಲಿ ಡೆಂಗಿ ಹೆಚ್ಚು ಕಾಣಿಸಿಕೊಳ್ಳುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಪ್ರಶಾಂತ್ ಕಿಂಗನಹಳ್ಳಿ, ನ್ಯೂಸ್ 81 ಕನ್ನಡ, ಬೆಂಗಳೂರು. ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.